ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬಶಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ಶಿವಮೊಗ್ಗ ಮಾರುಕಟ್ಟೆಯ ದರ ಪ್ರತಿ ಕ್ವಿಂಟಲ್ಗೆ ರಾಶಿ ಬೆಲೆ ಸುಮಾರು 55,700 ರೂಪಾಯಿ -56,600 ಭಾರತೀಯ ರೂಪಾಯಿ. ಚಾಳಿ ಬೆಲೆ ಸುಮಾರು 43,000 ರೂಪಾಯಿ -44,500 ಭಾರತೀಯ ರೂಪಾಯಿ. ಕೆಂಪುಗುಟ್ಟು ಬೆಲೆ ಸುಮಾರು 37,800 ರೂಪಾಯಿ -40,000 ಭಾರತೀಯ ರೂಪಾಯಿ. ಸಿಪ್ಪೆಗುಟ್ಟು ಬೆಲೆ ಸುಮಾರು 23,000 ರೂಪಾಯಿ -24,300 ಭಾರತೀಯ ರೂಪಾಯಿ. ಸಾಗರ ಮಾರುಕಟ್ಟೆಯ ದರ ಪ್ರತಿ ಕ್ವಿಂಟಲ್ಗೆ ರಾಶಿ ಬೆಲೆ 56,700 ರೂಪಾಯಿವರೆಗೆ. ಚಾಳಿ ಬೆಲೆ 43,800 ರೂಪಾಯಿ -45,100 ಭಾರತೀಯ ರೂಪಾಯಿ. ಕೆಂಪುಗುಟ್ಟು ಬೆಲೆ 39,000 ರೂಪಾಯಿ -42,400 ಭಾರತೀಯ ರೂಪಾಯಿ. ಬಿಳೆಗೊಟ್ಟು ಬೆಲೆ 32,000 ರೂಪಾಯಿ -35,500 ಭಾರತೀಯ ರೂಪಾಯಿ. ರಾಶಿ ಬೆಲೆ ಸುಮಾರು 50,800 ರೂಪಾಯಿ -53,000 ಭಾರತೀಯ ರೂಪಾಯಿ. ಸರಾಸರಿ ದರ ಸುಮಾರು 51,600 ರೂಪಾಯಿ ಕ್ವಿಂಟಲ್. ಅಂದರೆ ತುಮಕೂರು ಮಾರುಕಟ್ಟೆಯಲ್ಲಿ ಅಡಿಕೆ ಸಾಮಾನ್ಯವಾಗಿ 51,000 ರೂಪಾಯಿ -57,000 ಭಾರತೀಯ ರೂಪಾಯಿ ಕ್ವಿಂಟಲ್ ನಡುವೆ ವ್ಯವಹಾರ ಆಗುತ್ತದೆ. ದಾವಣಗೆರೆ ಮಾರುಕಟ್ಟೆಯ ದರ ಪ್ರತಿ ಕ್ವಿಂಟಲ್ಗೆ ರಾಶಿ ಬೆಲೆ ಸುಮಾರು 51,000 ರೂಪಾಯಿ -57,200 ಭಾರತೀಯ ರೂಪಾಯಿ. ಗೋರಬಲು ಬೆಲೆ ಸುಮಾರು 19,800 ರೂಪಾಯಿ. ಸಿಪ್ಪೆಗುಟ್ಟು ಬೆಲೆ ಸುಮಾರು 12,000 ರೂಪಾಯಿ -13,000 ಭಾರತೀಯ ರೂಪಾಯಿ. ಚೂರು ಬೆಲೆ ಸುಮಾರು 14,000 ರೂಪಾಯಿ -14,600 ಭಾರತೀಯ ರೂಪಾಯಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಬಶಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.